ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ಬಹುಕೋಟಿ ಭ್ರಷ್ಟಾಚಾರ ಹಗರಣ. ಈ ಪ್ರಕರಣದಲ್ಲಿ ಇವತ್ತು ಪ್ರತ್ಯಕ್ಷರಾಗ್ತಾರಾ ನಿಗಮದ ಅಧ್ಯಕ್ಷ ದದ್ದಲ್ ಅನ್ನುವಂತಹ ಪ್ರಶ್ನೆ. ಇವತ್ತೇನಾದರೂ ಪ್ರತ್ಯಕ್ಷರಾಗ್ತಾರಾ ನಿಗಮಾಧ್ಯಕ್ಷ ದದ್ದಲ್? ಯಾಕೆಂದರೆ 4-5 ದಿವಸದಿಂದ ಅವರೆಲ್ಲೂ ಕಾಣಿಸಿಲ್ಲ. ಬೆಳಗ್ಗೆ 11ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸನ್ನು ಇಡಿ ಅಧಿಕಾರಿಗಳು ಕೊಟ್ಟಿದ್ದಾರೆ ವಾಟ್ಸಪ್ ಮುಖಾಂತರ. ಮತ್ತೊಂದು ಕಡೆ ವಿಚಾರಣೆಗೆ ಹಾಜರಾಗುವಂತೆ ಇಡಿಯಿಂದಲೂ ಕೂಡ ನೋಟಿಸ್ ಇದೆ. ಇಡಿ ಬಂಧನ ಭೀತಿ ಎದುರಿಸ್ತಾ ಇದ್ದಾರೆ ದದ್ದಲ್ ಅವರು ವಿಚಾರಣೆಗೆ ಹಾಜರಾದರೆ ಅರೆಸ್ಟ್ ಆಗ್ಬೋದು ಅಂತ. ನಿನ್ನೆ ರಾಯಚೂರಿನಿಂದ ಮಂತ್ರಾಲಯಕ್ಕೆ ತೆರಳಿದ್ರು ದದ್ದಲ್. ಅಲ್ಲಿಂದ ಎಲ್ಲಿಗೆ ಹೋದರು ಅಂತ ಗೊತ್ತಿಲ್ಲ. ಸೊ ಕುತೂಹಲ ಮೂಡಿಸಿದೆ ಶಾಸಕ ದದ್ದಲ್ ಅವರ ನಡೆ. ಒಂದು ಕಡೆ ಇವತ್ತಿಂದ ಸೆಷನ್ ಆರಂಭ ಆಗ್ತಿದೆ. ಶಾಸಕರು ಆಗಿರೋದ್ರಿಂದ ಅವರು ಅಧಿವೇಶನಕ್ಕೂ ಹಾಜರಾಗಬೇಕು, ಇಡಿ ವಿಚಾರಣೆಗೂ ಹಾಜರಾಗಬೇಕು. ಸೊ ಏನು ತೀರ್ಮಾನ ತಗೋತಾರೆ? ಇಡಿ ವಿಚಾರಣೆಗೆ ಹಾಜರಾದರೆ ಅರೆಸ್ಟ್ ಆಗಿಬಿಟ್ರೆ ಏನು ಮಾಡೋದು ಅಂತ. ಸೆಷನ್ ನಡಿಬೇಕಾದ್ರೆ ಶಾಸಕರನ್ನ ಅರೆಸ್ಟ್ ಮಾಡಬೇಕು ಅಂದರೆ ಸ್ಪೀಕರ್ ಅನುಮತಿ ತಗೋಬೇಕಾಗುತ್ತೆ. ಬಟ್ ಸ್ಪೀಕರ್ ಕೂಡ ನಿನ್ನೆ ಮಾತಾಡಿದರೆ ಕಾನೂನಾತ್ಮಕವಾಗಿ ಏನಿರುತ್ತೆ ಹಂಗೆ ನಾವು ಮಾಡ್ತೀವಿ ಅಂತ. ಬಟ್ ಏನು ಮಾಡ್ತಾರೆ ದದ್ದಲ್? ನಡೆ ಏನು? ದದ್ದಲ್ಗಿರ್ತಕ್ಕಂಥ ಆಯ್ಕೆ ಏನು ಅಂತಕ್ಕಂಥದ್ದೇ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿಗ ಸದ್ಯಕ್ಕೆ ಬಸನಗೌಡ ದದ್ದಲ್ ಅವರ ಮುಂದೆ ಇರತಕ್ಕಂಥ ಆಯ್ಕೆ ಏನು ಅಂತ? ಅರವಿಂದ, ಬಸನಗೌಡ ಪಾಟೀಲ್ರವರು ಕಳೆದ ಶುಕ್ರವಾರ SIT ಮುಂದೆ ವಿಚಾರಣೆಗೆ ಹಾಜರಾಗಿದ್ರು. ಅದಾದ ಬಳಿಕ ಬಸನಗೌಡ ದದ್ದಲ್ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಹೀಗಾಗಿ ಈ ನಡುವೆ SIT ಮತ್ತು ಇಡಿ ಅಧಿಕಾರಿಗಳು ಇಬ್ಬರೂ ಕೂಡ ನೋಟಿಸನ್ನು ಜಾರಿ ಮಾಡಿದ್ದಾರೆ. ಇವತ್ತು 11 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ. ಹೀಗಾಗಿ ಇದರ ಜೊತೆಗೆ ಇಡಿ ಅಧಿಕಾರಿಗಳು ಹುಡುಕಾಟವನ್ನು ನಡೆಸುವ ಕೆಲಸವನ್ನು ಕೂಡ ಮಾಡಿದ್ರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬೃಹತ್ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಈ ಹಿನ್ನೆಲೆಯಲ್ಲೇ ನಾಗೇಂದ್ರ ಅವ್ರನ್ನ ಅರೆಸ್ಟ್ ಮಾಡುವ ಕೆಲಸವನ್ನು ಮಾಡಲಾಗಿತ್ತು. ಅದಾದ ಬಳಿಕ ದದ್ದಲ್ರನ್ನ ಹುಡುಕಾಟ ನಡೆಸುವ ಕೆಲಸವನ್ನು ಕೂಡ ಮಾಡ್ತಿದ್ರು. ಆದರೆ ಇವತ್ತಿನಿಂದ ವಿಧಾನಮಂಡಲದ ಅಧಿವೇಶನ ಆರಂಭವಾಗಿರೋದ್ರಿಂದ ಅಷ್ಟು ಸುಲಭವಾಗಿ ಶಾಸಕರನ್ನು ಅರೆಸ್ಟ್ ಮಾಡೋದಕ್ಕೆ ಬರೋದಿಲ್ಲ. ಶಾಸಕರನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ವಿಧಾನಸಭೆಯ ಸ್ಪೀಕರ್ ಅವರ ಪರ್ಮಿಷನನ್ನು ಪಡೆದುಕೊಳ್ಬೇಕು. ಹೀಗಾಗಿ ಈಗ ಹೇಗೆ ಇವ್ರನ್ನ ಅರೆಸ್ಟ್ ಮಾಡ್ತಾರೆ ಅನ್ನೋ ಒಂದು ಕುತೂಹಲ ಈಗ ಇರೋದು. ಹೀಗಾಗಿಯೇ ಅರೆಸ್ಟ್ ಮಾಡ್ತಾರಾ ಅಥವಾ ಸೆಷನ್ ಮುಗಿಯೋವರೆಗೂ SIT ಕಾದು ನೋಡ್ತಾರಾ ಗೊತ್ತಿಲ್ಲ. ಮತ್ತು ಈಗ ವಿಚಾರಣೆಗೆ ನೋಟಿಸನ್ನು ಕೊಟ್ಟಿರೋದ್ರಿಂದ ಉತ್ತರಗಳನ್ನು ಸಹ ಕೊಡಬಹುದು. ಇಲ್ಲ ಸೆಷನ್ ಇದೆ, ಬರೋದಕ್ಕಾಗೋದಿಲ್ಲ ಅಂತೇಳಿ ಒಂದು ಕಾರಣವನ್ನು ಇಡಿ ಅಧಿಕಾರಿಗಳಿಗೆ ಅವರ ವಕೀಲರ ಮೂಲಕ ದದ್ದಲ್ರವರು ತಲುಪಿಸುವ ಕೆಲಸವನ್ನು ಮಾಡಬಹುದು. ಆದರೆ ಕಳೆದ ಶುಕ್ರವಾರ SIT ವಿಚಾರಣೆಯನ್ನು ಎದುರಿಸಿ ಹೋದಂಥವರು ಇದುವರೆಗೂ ಕೂಡ ದದ್ದಲ್ ಎಲ್ಲಿದ್ದಾರೆ ಗೊತ್ತಿಲ್ಲ. ನಿನ್ನೆ ರಾಯಚೂರಿನಲ್ಲಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗಿತ್ತು. ಅದಾದ ಬಳಿಕ ಬೆಂಗಳೂರಿಗೆ ಬಂದ್ರ, ಬೇರೆ ಕಡೆ ಹೋದ್ರ ಗೊತ್ತಿಲ್ಲ. ಆದರೆ ಇವತ್ತು 11 ಗಂಟೆಗೆ ವಿಧಾನಮಂಡಲದ ಅಧಿವೇಶನ ಆರಂಭವಾಗುತ್ತೆ. ಹೀಗಾಗಿ ಏನಾದ್ರು ಇವತ್ತು ಸೆಷನ್ನಲ್ಲಿ ಭಾಗವಹಿಸ್ತಾರಾ ಗೊತ್ತಿಲ್ಲ. ಆದರೆ ಸದ್ಯಕ್ಕಂತೂ ಕಾದು ನೋಡುವ ಮರೆಯನ್ನ ಇಡಿ ಅಧಿಕಾರಿಗಳು ಹೋಗಿದ್ದಾರೆ. ಓಕೆ, ಥ್ಯಾಂಕ್ ಯು ಮೂರ್ತಿ. ತಮ್ಮ ಎಲ್ಲ ಮಾಹಿತಿಗಾಗಿ ಗೊತ್ತಾಗುತ್ತಲ್ಲ, ಇವತ್ತು 11 ಗಂಟೆಗೆ ಸೆಷನ್ ಒಂದು ಕಡೆ ಆರಂಭ ಆಗಬೇಕು, ಇನ್ನೊಂದು ಕಡೆ ಇವರು ಬರಬೇಕು. ಬರ್ತಾರಾ ಇಲ್ವಾ, ಯಾವ ರೀತಿ ಆಗುತ್ತೆ ಅನ್ನೋ ಕುತೂಹಲ ಅಂತೂ ಸದ್ಯಕ್ಕಿದ್ದೇ ಇದೆ. ನೋಡೋಣ.